ಚುನಾಯಿತರಾದ್ಮೇಲೆ ನಾವು ಕಮಿಷನರ್ ಅವರು, ಮೇಯರ್ ಅವರು ಎಲ್ಲರೂ ಕೂಡ ಖನಿಜ ಫಾತಿಮ್ ಅವರು ಎಲ್ಲರೂ ಸೇರಿ ಭೀಮಾ ನದಿ ದಂಡಿಗೆ ಹೋಗಿದ್ದೆವು. ಅಲ್ಲಿಯ ಪರಿಸ್ಥಿತಿ ನೋಡಿದಾಗ ಪೂರಾ ಸಿಲ್ಟಪ್ ಆಗಿತ್ತು. ಕೇವಲ 2 ಫೀಟ್ ಅಷ್ಟೇ ನೀರು ನಿಂದಿರ್ತಿದ್ವು. ಆ ಸಿಲ್ಟಪ್ ಆಗಿರ್ತಕ್ಕಂಥ ನೀರು ನಿಂದಿರಲ್ಲ ಹೋದ್ರೆ ನಮ್ಮ ಕುಲುಷಿತವಾದಂಥ ನೀರು ಶುದ್ಧವಾದ ನೀರು ಬರೋದಿಲ್ಲ ತಿಳ್ಕೊಂಡು ಅವಾಗ ನಮ್ಮ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಮ್ಯಾಕ್ರೂರಲ್ಲಿ 5 ಕೋಟಿ ರೂಪಾಯಿ ಕೊಡಿಸಿ ಅದನ್ನ ಟೆಂಡರ್ ಮಾಡಿಸಿದ್ದೆವು. ನೀರು ಜಾಸ್ತಿ ಬರೋದ್ರಿಂದ ಹೋದ ಸಲ ಮಳೆ ಜಾಸ್ತಿ ಆಯಿತು. ನೀರು ಜಾಸ್ತಿ ಬರೋದ್ರಿಂದ ಅದನ್ನ ತೆಗಿಲಿಕ್ಕಾಗಲಿಲ್ಲ. ಈ ಸಲ ಬೇಸಿಗೆಯಲ್ಲಿ ಏನಪ್ಪ ಅಂದ್ರೆ ಬಂಡ್ ಹಾಕಿ ಟಿಪ್ಪರ್ನಿಂದ ಬಂಡ್ ಹಾಕೋತ ಹೋಗಿ ಏನಪ್ಪ ಅಂದ್ರೆ ನೀರು ಸ್ವಲ್ಪ ದೂರದಲ್ಲಿ ತಡೆ ಹಿಡಿದು ಆ ನೀರು ಬರದೆ ಅಂತ ನೋಡಿಕೊಂಡು ಎಲ್ಲ ಅಲ್ಲಿ ತುಂಬಿರ್ತಕ್ಕಂಥ ಸುಮಾರು 12-13 ಫೀಟ್ ಸಿಲ್ಟಪ್ ಏನಪ್ಪ ಅಂದ್ರೆ ಕಂಪ್ಲೀಟ್ ತೆಗೆದು ಹಾಕಿ ಹೊರಗೆ ಹಾಕಿ ಅದೇನಪ್ಪ ಅಂದ್ರೆ ಇವತ್ತು ಅಲ್ಲಿ ಇರ್ತಕ್ಕಂಥ 950 ಗೇಟ್ಗಳು, ಆ 950 ಗೇಟ್ಗಳಲ್ಲಿ 650 ಗೇಟು ಹೊಸ ಗೇಟನ್ನು ಕೂಡಿಸ್ತಕ್ಕಂಥ ಕೆಲಸ ನಡೆದಿದೆ. ಇನ್ನೂ ಕೂಡಿಸಿಲ್ಲ, ಕೂಡಿಸ್ತಾರೆ. ಆದ ನಂತರ 150 ಗೇಟ್ಗಳು ಅಲ್ಲೇ ಏನು ಕೊಳತು ಏನಪ್ಪ ಅಂದ್ರೆ ತುಕ್ಕು ಹಿಡಿದು 41 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಬ್ಯಾರೇಜ್ ಅದು ಇವತ್ತಿನವರು ಕೂಡ ಯಾವ ರಿಪೇರ್ ಅದ ಸೋರಿ ನೀರು ಹೋಗ್ತಿತ್ತು ಮತ್ತು ಕುಡಿಯುವ ನೀರು ಕಡಿಮೆ ಬೀಳ್ತಕ್ಕಂಥ ಪರಿಸ್ಥಿತಿ ಇತ್ತು. 150 ಗೇಟ್ಗಳು ಮತ್ತು 650 ಒಟ್ಟು 700, 800 ಇನ್ನೂ 900, 200 ಗೇಟ್ಗಳನ್ನ ಹಣದ ಅವಶ್ಯಕತೆ ಇದೆ. ಅದನ್ನ ಕೂಡ ನಾವು ಉಸ್ತುವಾರಿ ಸಚಿವರಿಂದ ನಮ್ಮಿಂದ ಕೊಡ್ತಕ್ಕಂಥ ರೀತಿಯಲ್ಲಿ ಕೊಟ್ಟು ಏನಪ್ಪ ಅಂದ್ರೆ ಈಗ ಒಂದು ಮಳೆ ಹೋಗ್ತಕ್ಕಂಥ ರೀತಿ ಒಂದು 2-3 ತಿಂಗಳ ಮಳೆಗಾಲ ಹೆಚ್ಚಾದಾಗ ಆ ಬಂಡ ಮ್ಯಾಗಿಂದ ನೀರು ತುಂಬಿ ಬ್ರೆಷರ್ನಿಂದ ಮತ್ತೆ ಉಳಿದಿರ್ತಕ್ಕಂಥ ಇನ್ನೊಂದು ಸ್ವಲ್ಪ ಗೊಜ್ಜಿದೆ ಅದು ಹೋಗ್ತಕ್ಕಂಥದ್ದು ಕಿತ್ಕೊಂಡು ಹೋದ್ಮ್ಯಾಗ ಏನಪ್ಪ ಅಂದ್ರೆ ಆ ಗೇಟ್ಗಳನ್ನ ಬಿಟ್ಟು ನೀರು ಸ್ಟಾಪ್ ಮಾಡಿ ಮುಂದಿನ ಇದಕ್ಕೆ ಏನಪ್ಪ ಅಂದ್ರೆ ಒಳ್ಳೆ ರೀತಿಯಿಂದ ಕುಡ್ತಕ್ಕಂಥ ನೀರು ಬಿಡ್ತಕ್ಕಂಥದ್ದು. ಈಗಾಗಲೇ ನಾವು ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ನಾವು ಪ್ರಿಯಾಂಕಾ ಅವರು ಕೂಡ ಮಾತನಾಡಿದೆವು. ಇಲ್ಲಿ RC ಅವರು ಕೂಡ ಹೇಳಿದೆವು. ಈಗ ನಮ್ಮ ಆಲಮಟ್ಟಿ ನಾರಾಯಣಪುರದಿಂದ 0.5 ನೀರನ್ನ ಬಿಡುಗಡೆ ಆಗಿದೆ, TMC ನೀರು ಬಿಡುಗಡೆ ಆಗಿದೆ. ವೈ ಜಂಕ್ಷನ್ ಬಂದು ಅಲ್ಲಿಂದ ನೇರವಾಗಿ JBC ಮೂಲಕ ಭೀಮಾ ನದಿಗೆ ಇವತ್ತು ಬರ್ತಾ ಇದೆ. ಆ ನೀರು ಬಂದ ತಕ್ಷಣ ನಮಗೆ ಕುಡಿಯುವ ನೀರಿನ ಏನೇ ರೀತಿಯಿಂದ ಇಂಥ ತೊಂದರೆ ಆಗದ ಹಾಗೆ ನೋಡ್ತಂತ ರೀತಿಯಲ್ಲಿ ನಾವು ನಿನ್ನೆ ಹೋಗಿ ಮೇಯರ್ ಅವರು, ನಮ್ಮ ಪೂಜಾ ಮಹಾಪೌರ್ ವರ್ಷ ಜಾನೆ ಅವರು ಮತ್ತು ನಮ್ಮ ಡೆಪ್ಟಿ ಮೇಯರ್ ಆಗಿರ್ತಕ್ಕಂಥ ತೃಪ್ತಿ ಲಾಖೆ ಅವರು, ಕಮಿಷನರ್ ಅವರು ಎಲ್ಲರೂ ಸೇರಿ ಹೋಗಿ ಅದನ್ನ ವೀಕ್ಷಣೆ ಮಾಡಿ ನೋಡಿ ಬಂದಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಒಂದು ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತದೆ. ಭೀಮಾ ನದಿ ಬತ್ತಿ ಹೋಗಿದೆ, ಕುಡಿಯುವ ನೀರಿನ ಸಮಸ್ಯೆ, ಮಳೆಗಾಲ ಆದ್ರೂ ಮಳೆ ಬಂದಿಲ್ಲ. ಮಹಾರಾಷ್ಟ್ರ ಉಜ್ನಿ ಜಲಾಶಯದಿಂದ ನೀರು ಬಿಡ್ತಾ ಇಲ್ಲ. ಅದನ್ನು ಕೂಡ ಮುಖ್ಯಮಂತ್ರಿಗಳ ಮೂಲಕ ಆ ಪ್ರಯತ್ನ ನಡೆದಿದೆ. ಆದ್ರೆ ನಾವು ಈಗ ತಾತ್ಪರ್ಯವಾಗಿ ಇಮಿಡಿಯೇಟ್ ಸಜೆಷನ್ ಅಂತಂದ್ರೆ ನಮ್ಮ ನಾರಾಯಣಪುರದಿಂದ ಕೃಷ್ಣಾ ನದಿ ನೀರನ್ನ ತಂದು ಭೀಮಾ ನದಿಗೆ ಸೇರಿಸ್ತಕ್ಕಂಥದ್ದು ಆ ಕೆಲಸ ನಡೀತು. ಈ ಕಲಬುರಗಿ ಭಾಗದಲ್ಲಿ ಮಳೆ ಬಂದಿಲ್ಲ, ರೈತರು ಬಿತ್ತನೆ ಮಾಡಿಲ್ಲ, ಬರ ಘೋಷಣೆ ಮಾಡಿ ಅಂತ. ರೈತರ ಬಿತ್ತನೆ ಆಗಿಲ್ಲ. ಬರ ಘೋಷಣೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಇನ್ಸೂರೆನ್ಸ್ ಏನು ಹೋದ್ ಸಲ ಮಾಡಿದ್ರ ಒಂದು ಕಂತು ಇನ್ಸೂರೆನ್ಸ್ ಬಿಡುಗಡೆ ಆಗಿದೆ. ಇನ್ನು 2ನೇ ಕಂತು 3ನೇ ಕಂತು ಬಿಡುಗಡೆ ಆಗ್ತಕ್ಕಂಥದ್ದು ಒತ್ತಾಯ ಮಾಡಿದ್ದೇವೆ. ಬಹಳ ಶೀಘ್ರದಲ್ಲಿ ಹಣವನ್ನು ಕೂಡ ರೈತರ ಅಕೌಂಟ್ಗೆ ಹಾಕ್ಬೇಕಂತ ಒತ್ತಾಯ ಮಾಡಿದೀವಿ. ಅದನ್ನು ಕೂಡ ರೈತರ ಅಕೌಂಟ್ಗೆ ಬರ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಮೋಡ ಬಿತ್ತನೆ ಮಾಡಿ ಅಂತ ಏನಾದ್ರು ಪತ್ರ ಬರೀತೀರಿ ಸರ್ಕಾರ? ನೋಡೋಣ, ಇನ್ನು ಸ್ವಲ್ಪ ಕಾದು ನೋಡೋಣ. ಆ ಅವಕಾಶ ಮುಂದೆ ಬಂದಾಗ ಅದನ್ನು ಕೂಡ ಮುಂಗಾರು ಪೂರ ಹೋಗ್ಬಿಟ್ಟು ಸರ್, ಈ ಉದ್ದು ಹೆಸರು ಹೌದು ಆಗಲ್ಲ. ಆ ಸಂದರ್ಭ ಬಂದಾಗ ಅದನ್ನು ಕೂಡ ಅವಶ್ಯಕತೆ ಇದೆ. ಆ ಪ್ರಯತ್ನನೂ ಮಾಡ್ತೀವಿ.